ಗೆಳೆಯ, ಒಂದು ವಿಷಯ ಕೆಟ್ಟದಾಗಿ ಕಂಡ್ರೆ ಎರಡು ರೀತಿಯಲ್ಲಿ ಯೋಚಿಸು. ವ್ಯಕ್ತಿ ಮುಖ್ಯವಾದರೆ ವಿಷಯವನ್ನ ಮರೆತು ಬಿಡು, ವಿಷಯ ಮುಖ್ಯವಾದರೆ ವ್ಯಕ್ತಿಯನ್ನ ಮರೆತು ಬಿಡು. ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ ಗೆಳೆಯ, ಆದರೆ ಪಕ್ಕದಲ್ಲಿ ಶಕುನಿ ಇರಬಾರ್ದು. ಮನುಷ್ಯನಿಗೆ ಮನುಷ್ಯನನ್ನ ಕಂಡರೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ತನ್ನ ಸಮನಾಗಿ ಬೆಳಿತಾನೋ ಅನ್ನೋ ಸ್ವಾರ್ಥದಿಂದ. ಆಕಾರವಿಲ್ಲದ ಕಲ್ಲನ್ನ ಬೇಕಾದರೂ ಶಿಲೆಯನ್ನಾಗಿ ಮಾಡಬಹುದು ಗೆಳೆಯ, ಆದರೆ ಅಹಂಕಾರ ಇರುವ ವ್ಯಕ್ತಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಯಾರಿಗೇ ಆಗಲಿ ಸತ್ಯವನ್ನ ಹೇಳಿ ನೋಯಿಸೋ ಪರವಾಗಿಲ್ಲ ಗೆಳೆಯ, ಆದರೆ ಸುಳ್ಳನ್ನು ಹೇಳಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸಬೇಡ. ಮೋಸ ಮಾಡಿ ಗೆದ್ದು ಉದ್ಧಾರ ಗೆದ್ದು ಚರಿತ್ರೆಯಲ್ಲೇ ಇಲ್ಲ ಗೆಳೆಯ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಸಮಯ ಬಂದಾಗ ಮಾತನಾಡೋರ್ಗಿಂತ ಸಮಯ ಕೊಟ್ಟು ಮಾತನಾಡೋರ್ನ ನಂಬು ಗೆಳೆಯ. ಕಾಣದ ದಾರಿಯಲ್ಲಿ ನಿನ್ನವರನ್ನ ಹುಡುಕಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನ ಯಾವತ್ತೂ ಕಳೆದುಕೊಳ್ಳಬೇಡ. ಧರ್ಮದ ಏಟಿನಿಂದ ತಪ್ಪಿಸಿಕೊಳ್ಳಬಹುದು ಗೆಳೆಯ, ಆದರೆ ಕರ್ಮದ ಏಟಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 4 ದಿನ ದೂರ ಹೋಗಿ ನೋಡು, ಜನ ನಿನ್ನ ಮರೆತು ಬಿಡ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿ ಬದುಕ್ತಾನೆ. ಆದರೆ ನಿಜ ಏನು ಅಂದ್ರೆ ಗೊತ್ತಾ? ಜನರಿಗೆ ನೀನು ಇದ್ರೂ ಇಲ್ಲದೆ ಇದ್ರೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ನಿನ್ನ ಅವಶ್ಯಕತೆ ಇದ್ದಾಗ ಮಾತ್ರ ನಿನ್ನನ್ನು ನೆನಪಿಸಿಕೊಳ್ತಾರೆ ಅಷ್ಟೇ ಗೆಳೆಯ. ಹಾಗಾಗಿ ನೀನು ಮೊದಲು ನಿನಗೋಸ್ಕರ ಬದುಕು. ಕೋಳಿ ರುಚಿ ಕಂಡವನು ಹೋಳಿಗೆ ತಿನ್ನಲಾರ ಗೆಳೆಯ, ಹಾಗೆಯೇ ಜನರ ಹಣದ ರುಚಿ ಕಂಡವನು ದುಡಿದು ತಿನ್ನಲಾರ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ 2 ಬಲವಾದ ಆಯುಧಗಳೆಂದ್ರೆ ಅದು ಅವಮಾನ ಹಾಗೂ ಅನುಮಾನ. ನಾಲಿಗೆಯ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಹೆತ್ತವರ ಮೇಲೆ ತೋರಿಸಬೇಡ ಗೆಳೆಯ, ಯಾಕಂದ್ರೆ ನಿನಗೆ ಮಾತನ್ನ ಕಲಿಸಿಕೊಟ್ಟವರೇ ಹೆತ್ತವರು. ಮಾತಿಗೆ ಬೆಲೆ ಇಲ್ಲದಾಗ ಮೌನವೇ ಒಳ್ಳೆಯದು ಗೆಳೆಯ. ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರವಿರುವುದೇ ಒಳ್ಳೆಯದು. ಸಣ್ಣ ಮಕ್ಕಳೊಂದಿಗೆ ಹೊಂದಿಕೊಳ್ಳಬಹುದು ಗೆಳೆಯ, ಆದರೆ ಸಣ್ಣ ಮನಸ್ಥಿತಿಯವರೊಂದಿಗೆ ಹೊಂದಾಣಿಕೆ ಅಸಾಧ್ಯ. ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದಂತೆ ಗೆಳೆಯ, ಪರಿಶ್ರಮ ಅನ್ನೋದು ಮೆಟ್ಟಿಲಿದ್ದಂತೆ. ಅದೃಷ್ಟ ಕೈ ಕೊಡಬಹುದು ಗೆಳೆಯ, ಆದರೆ ಮೆಟ್ಟಿಲು ಯಾವತ್ತೂ ಕೈ ಕೊಡಲ್ಲ. ಪರಿಶ್ರಮದ ಮೇಲೆ ನಂಬಿಕೆ ಇರಲಿ. ಅದೃಷ್ಟ ಅಂದ್ರೆ ಕೇವಲ ದುಡ್ಡು ವಸ್ತುಗಳು ಮಾತ್ರವಲ್ಲ, ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಅನ್ನ, ಕಣ್ತುಂಬ ನಿದ್ದೆ, ಅವಶ್ಯಕತೆಗೆ ಬರುವ ಆಪ್ತರು ಇರುವುದು ಕೂಡ ಅದೃಷ್ಟನೇ. ಲೋಪಗಳಿದ್ರೆ ಹೇಳಬೇಕು ಹೊರತು ಚೀಪಾಗಿ ನೋಡಬಾರ್ದು ಗೆಳೆಯ. ಹಾವು ತನ್ನ ಮೊಟ್ಟೆಯನ್ನ ತಾನೇ ತಿನ್ನೋ ಹಾಗೆ ಹಣದ ಮದ ತಲೆಗೆ ಹತ್ತಿರೋ ಮನುಷ್ಯ ತನ್ನವರನ್ನ ತಾನೇ ದೂರ ಮಾಡ್ಕೊಳ್ತಾನೆ. ಜನರ ದೃಷ್ಟಿಯಲ್ಲಿ ದೊಡ್ಡವರಾಗಿದ್ರು ಇಲ್ಲದೆ ಇದ್ರೂ ಪರವಾಗಿಲ್ಲ ಗೆಳೆಯ, ಆದ್ರೆ ನಮ್ಮ ಮನಸ್ಸಾಕ್ಷಿಯ ಮುಂದೆ ದೊಡ್ಡದಾಗಿ ತಲೆ ಎತ್ತುಕೊಂಡು ಬದುಕಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಸುಲಭವಾಗಿ ಲಭಿಸಿದ ಗೆಲುವಿಗಿಂತ ಕಷ್ಟಪಟ್ಟು ಸಾಧಿಸಿದ ವಿಜಯಕ್ಕೆ ಬೆಲೆ ಜಾಸ್ತಿ ಗೆಳೆಯ. ಪ್ರತಿ ಯುದ್ಧಕ್ಕೂ ಒಂದು ಕೊನೆ ಇರುತ್ತೆ, ಆದರೆ ಕೊನೆ ಇಲ್ಲದ ಯಾವುದಾದ್ರೂ ಯುದ್ಧ ಇದೆ ಅಂದ್ರೆ ಅದು ಮನುಷ್ಯನ ಜೀವನ ಮಾತ್ರ. ಆ ಯುದ್ಧ ಮುಗಿಯೋದು ಆ ಮನುಷ್ಯನ ಉಸಿರು ನಿಂತಾಗ ಮಾತ್ರ. ಹಣ, ಪದವಿ, ಅಧಿಕಾರವನ್ನು ನೋಡಿಕೊಡೋ ಮರ್ಯಾದೆಗಿಂತ ವ್ಯಕ್ತಿತ್ವ ನೋಡಿಕೊಡೋ ಗೌರವ ಎಷ್ಟೋ ದೊಡ್ಡದು ಗೆಳೆಯ. ದುಡ್ಡಲ್ಲಿ ಏನೂ ಇಲ್ಲ ಗೆಳೆಯ, ಆದರೆ ದುಡ್ಡಿನ ಸುತ್ತನೆ ಈ ಪ್ರಪಂಚ ತಿರುಗುತ್ತೆ. ವೇಗವಾಗಿ ಹೋಗೋದಕ್ಕಿಂತ ಸರಿಯಾದ ದಾರಿಯಲ್ಲಿ ಹೋಗೋದು ಅತಿ ಮುಖ್ಯ ಗೆಳೆಯ. ಬಲವಾದ ಶರೀರಕ್ಕಿಂತ ಸ್ಥಿರವಾದ ಮನಸ್ಸು ಅತ್ಯಂತ ಶಕ್ತಿಶಾಲಿ ಗೆಳೆಯ. ನೀನೇನಾದ್ರೂ ಒಂದು ಕೆಲಸ ಪ್ರಾರಂಭ ಮಾಡಿದಾಗ ಅದನ್ನ ತಡೆಯೋರು ತುಂಬಾ ಜನ ಇರ್ತಾರೆ. ಅವರ ಬಗ್ಗೆ ಯೋಚನೆ ಮಾಡದೆ ನಿನ್ನ ಕೆಲಸ ನೀನು ಮಾಡ್ತಾ ಹೋಗೋ, ಆಗ ಆ ಕೆಲಸನ ಪೂರ್ತಿ ಮಾಡ್ತೀಯ. ಯಾವುದಾದ್ರೂ ಒಂದು ಕೆಲಸನ ಅರ್ಧಕ್ಕೆ ನಿಲ್ಲಿಸಬೇಕು ಅನಿಸಿದಾಗ ಅದನ್ನ ಏಕೆ ಸ್ಟಾರ್ಟ್ ಮಾಡಿದೆ ಅಂತ ಒಮ್ಮೆ ಯೋಚಿಸು ಗೆಳೆಯ. ಮನುಷ್ಯನಲ್ಲಿ ಭಯ ಇರಬೇಕು ಗೆಳೆಯ, ಆದರೆ ಆ ಭಯ ನಮ್ಮ ಕರ್ತವ್ಯನ ಪೂರ್ತಿ ಮಾಡಬೇಕು ಅನ್ನೋ ಹಾಗೆ ಇರಬೇಕು. ಅದನ್ನ ಬಿಟ್ಟು ಅದರಿಂದ ಓಡಿ ಹೋಗೋ ಭಯ ಇರಬಾರ್ದು. ಒಬ್ಬ ಮನುಷ್ಯನ ಅಸಲಿ ತಾಕತ್ತು ಹೊರಬೀಳುವುದು ಅವನು ಗೆದ್ದಾಗ ಮಾತ್ರವಲ್ಲ ಗೆಳೆಯ, ಅವನು ಸೋತು ಮತ್ತೆ ಮತ್ತೆ ಎದ್ದು ನಿಂತಾಗ. ಸೋತಿ ಎಂದು ಕೊರಗಬೇಡ ಗೆಳೆಯ, ಮತ್ತೆ ಮತ್ತೆ ಶತಪ್ರಯತ್ನ ಮಾಡು. ಗೆಲುವು ಖಂಡಿತ ನಿನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತೆ ಅಂತ ಹೇಳ್ತಾ, ಮತ್ತಷ್ಟು ಇಂತಹ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.